Morning students, we'll solve some problems under exclusive series. In the previous class I was teaching you all discrete series. Direct numbers ಕೊಡ್ತಾ ಇದ್ರು. You used to count it and make the tally bars. Today we'll see some problems on exclusive series. So once again I'll tell you what is exclusive series. So when the data is huge in nature, you can't follow discrete series over here. Understood? It will be a time consuming process and variables will be more here. Understood? So at that time you are going to use continuous series. Under continuous series you will be having exclusive series and inclusive series. What is this exclusive series here? Understood? So before going to know what is exclusive series, we'll read up the problem. The following figures related to the weekly wages of the workers of textile factory. So illi weekly wages kottidane. So there are 90 workers over here. Understood? So number of workers 90 members idare. Our weekly wages ಎಷ್ಟು ಅಂತ ಇಲ್ಲಿ numbers ಅಲ್ಲಿ ಕೊಟ್ಟಿದ್ದಾನೆ. For this you need to prepare a frequency distribution table by taking the class interval of 5. So what is this class interval? In the sense, the difference between the lower limit and upper limit of the class. See, this you call it as lower limit, this you call it as upper limit. ಸೊ ಈ ಎರಡರ ಮಧ್ಯೆ ಡಿಫ್ರೆನ್ಸ್ ಇರುತ್ತಲ್ವಾ, ಅದನ್ನು ನಾವು ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಸೊ ವೆನ್ ದ ಡೇಟಾ ಇಸ್ ಯೂಸ್, ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಡೇಟಾ either ಅಂಡರ್ ಎಕ್ಸ್ಕ್ಲೂಸಿವ್ ಸೀರೀಸ್ ಆ್ಯಂಡ್ ಇನ್ಕ್ಲೂಸಿವ್ ಸೀರೀಸ್. ಅಂಡರ್ಸ್ಟುಡ್? ಸೊ ನಿಮಗೆ ಎಲ್ಲ ಸಬ್ಜೆಕ್ಟ್ಸಲ್ಲಿ, ಐ ಮೀನ್ ಕಮಿಂಗ್ ಅಪ್ ಚಾಪ್ಟರ್ಸಲ್ಲಿ ತುಂಬ ಪ್ರಾಬ್ಲಮ್ಸು ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಅಂತಲೇ ತುಂಬ ಇರುತ್ತೆ. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ಅನಲೈಸಿಂಗ್ ವಿಚ್ ಇಸ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ವಿಚ್ ಇಸ್ ಇನ್ಕ್ಲೂಸಿವ್. ಅಂಡರ್ಸ್ಟುಡ್? ನೌ ಲೆಟ್ ಅಸ್ ಐಡೆಂಟಿಫೈ what is the lowest value in this table, that is 70. The highest value you will be having 110. So ಇವಾಗ ನೀವೇನು ಮಾಡಬೇಕು ಅಂತಂದರೆ, you have to construct the class limits. Understood? ಸೊ ಈ ಕ್ಲಾಸ್ ಲಿಮಿಟ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ದಟ್ ಈಸ್ 70 to 75, 75 to 80. ಸೊ ಡಿಫ್ರೆನ್ಸ್ ಬಂದುಬಿಟ್ಟು 5 ಇರಬೇಕು ಅಂತ ಹೇಳಿದ್ದಾನೆ. ಸೊ ಅಂಡರ್ ಎಕ್ಸ್ಕ್ಲೂಸಿವ್ ಸೀರೀಸ್, ನಾವು ಐ ಟೆಲ್ ಯು ವಾಟ್ ಈಸ್ ಎಕ್ಸ್ಕ್ಲೂಸಿವ್ ಸೀರೀಸ್ ಅಂತ. ಸೊ ಆಸ್ ಐ ಸೆಡ್ ಯು, ದಿಸ್ ಇಸ್ ಲೋವರ್ ಲಿಮಿಟ್, ದಿಸ್ ಇಸ್ ಅಪ್ಪರ್ ಲಿಮಿಟ್. So exclusive series means the upper limit of the previous class will be included in the lower limit of the next class. That means when you count here, that is you should count like 70, 71, 72, 73, 74. That's all. ಓಕೆ. ಸೊ ಈ ಫೈವ್ ಡಿಫ್ರೆನ್ಸ್ ಬರುತ್ತಲ್ವಾ, ಸೊ ಈ 75 ಏನಿದೆಯೋ ಇದರಲ್ಲಿ ಕೌಂಟ್ ಮಾಡಬಾರ್ದು, 6 ಆಗಿಬಿಡುತ್ತೆ ಡಿಫ್ರೆನ್ಸ್. ಅವಾಗ ಯು ಟ್ರೈ ಆ್ಯಂಡ್ ಸಿ 70, 71, 72, 73, 74, 75, 6 ಬಂದುಬಿಡುತ್ತೆ. ಬಟ್ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾನೆ, 5 ಮಾತ್ರ ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ 70, 71, 72, 73, 74. ಸೊ 75 ಇಲ್ಲಿ ನಾವು ಕೌಂಟಿಂಗ್ಗೆ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಈ 75ನ ನೆಕ್ಸ್ಟ್ ಇಂಟರ್ವಲ್ ಲೋವರ್ ಲಿಮಿಟ್ ಎತ್ತಾಗಬೇಕು. ದಟ್ ಈಸ್ 75 to 80 ಅಂದಾಗ 75, 76, 77, 78, 79. ಅಂಡರ್ಸ್ಟುಡ್? ಮತ್ತು ಇಲ್ಲಿ 80ನ ನಾವು ಇನ್ಕ್ಲೂಡ್ ಮಾಡ್ಕೋಬಾರ್ದು. ಸೊ ದಿಸ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ನೆಕ್ಸ್ಟ್ ಲೋವರ್ ಲಿಮಿಟ್, ನೆಕ್ಸ್ಟ್ ಕ್ಲಾಸ್ ಲೋವರ್ ಲಿಮಿಟ್. ಅಂಡರ್ಸ್ಟುಡ್? ಸೊ ದಟ್ ಈಸ್ 80, 81, 82, 83, 84. 85ನ ಇನ್ಕ್ಲೂಡ್ ಮಾಡ್ಕೋಬಾರ್ದು. 85 ಬಂದುಬಿಟ್ಟು ನೆಕ್ಸ್ಟ್ ಮತ್ತೆ ರಿಪೀಟ್ ಆಗುತ್ತೆ. ಸೊ ದಿಸ್ ಯು ಕಾಲ್ ಇಟ್ ಆಸ್ ಎಕ್ಸ್ಕ್ಲೂಸಿವ್ ಸೀರೀಸ್. ದಟ್ ಮೀನ್ಸ್ you cannot include the upper limit in the previous class, it will be included in the lower limit of the next class, that you call it as the exclusive series. ಇನ್ನೊಂದು ಸಿಂಪಲ್ ಟ್ರಿಕ್ ಏನು ಅಂದರೆ, ಈ ಅಪ್ಪರ್ ಲಿಮಿಟು ರಿಪೀಟ್ ಆಗುತ್ತೆ ಲೋವರ್ ಲಿಮಿಟಲ್ಲಿ. ಸಿ 75, 75, 80, 80, 85, 85, 90, 90. ಬಟ್ ಇನ್ ಕೇಸ್ ಆಫ್ ಇನ್ಕ್ಲೂಸಿವ್ ಸೀರೀಸ್ ರಿಪೀಟ್ ಆಗಲ್ಲ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಒನ್ ಆಫ್ ದಿ ಟ್ರಿಕ್ ಫಾರ್ ಎಕ್ಸ್ಕ್ಲೂಸಿವ್ ಸೀರೀಸ್. ತುಂಬ ಜನ ನೀವು ಕನ್ಫ್ಯೂಷನ್ ಮಾಡ್ಕೊತೀರಾ. Understood? Now using this data we have to construct a frequency distribution table. ಇಲ್ಲಿ ನೋಡಿ 70 to 75 ಅಂದಾಗ 70 ಮತ್ತು 75ನ ಮಾತ್ರ ತಗೋಬಾರ್ದು. ದಟ್ ಈಸ್ ರಾಂಗ್. ಅಂಡರ್ಸ್ಟುಡ್? ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ 70, 71, 72, 73, 74ವರೆಗೂ ಫಸ್ಟ್ ಕೌಂಟ್ ಮಾಡ್ಕೋಬೇಕು. ಅಂಡರ್ಸ್ಟುಡ್? ಸೊ ವಿಲ್ ಸಿ, ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್. ಯು ಕ್ಯಾನ್ ಸಿ 70 to 74 ಅಲ್ವಾ. ಸೊ 1, 2, 3, 4. Check over anywhere you have 70 to 74 numbers idea. So you don't have it anywhere. So you should put as 4. 1, 2, 3, 4. Put the number here. Next is from 75 to 79. Understood? 75 to 79. We'll see. 1, 2, 3, 4,
5, 6. Okay, so 1, 2, 3, 4, 5, 6. Put 6 over here. Similarly, next is 80 to 84. 85 will barala, 80 to 84. Next ಬಂದ್ಬಿಟ್ಟು 85 to 89. Next ಬಂದ್ಬಿಟ್ಟು 90 to 94. Next ಬಂದು 95 to 99. Next ಬಂದು 100 to 104. Next ಬಂದು 105 to 109. ನೆಕ್ಸ್ಟ್ ಬಂದು 110 to 114. ಸೊ ಈ ರೀತಿ ನೀವು ಕೌಂಟ್ ಮಾಡಿ ನೀವೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿ. ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಡೌಟ್ಸ್ ಆಸ್ಕ್ ಮೀ. ಡೋಂಟ್ ಡೂ ಇಟ್ ರಾಂಗ್. ಹ್ಯಾವ್ ಎ ನೈಸ್ ಡೇ.